ನುಗ್ಗೆ ಇಡ್ತಾ ಇಲ್ಲ. ಮನೆ ಹೆಂಗ್ ನಡೆಸ್ಬೇಕು, ಏನ್ ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ ಮೇಡಮ್. ನಮ್ಗೆ ನಿಜಾಗ್ಲೂ ಹೇಳ್ತಾ ಇದೀನಿ, ಬಹಳ ತೊಂದರೆ ಆಗ್ಬಿಟ್ಟಿದೆ ಮೇಡಮ್. 3 ಅವರ್ 4 ಅವರ್ ಇಲ್ಲಿ ನಿಂತ್ಕೊಂಡು ಏನ್ ಸಂಪಾದನೆ ಮಾಡ್ಬೇಕು, ಎಲ್ಲಿ ಹೋಗ್ಬೇಕು, ಬಾಡಿಗೆ ಹೆಂಗ್ ಕಟ್ಬೇಕು, ಏನ್ ಮಾಡ್ಬೇಕು ಈಗ ಗೊತ್ತಾಗ್ತಾ ಇಲ್ಲ ಮೇಡಮ್. ಸ್ವಲ್ಪ ಗೌರ್ಮೆಂಟ್ ಅವರು ಏನಾದ್ರು ನಮ್ಗೆ ಹೆಲ್ಪ್ ಮಾಡಿದ್ರೆ, ಕಮಿಷನರ್ ಅವರು ಎಲ್ಲಾರು ಸೇರಿ ಹೋಗ್ಲಿ, 90 ರೂಪಾಯಿನೇ ಹಾಕ್ಲಿ, 100 ರೂಪಾಯಿನೇ ಹಾಕ್ಲಿ, ಸಿಕ್ಕಾಗ ಮಾಡಿದ್ರೆ ಸಾಕು ಮೇಡಮ್. ನಮ್ಗೆ ಅಷ್ಟೇ, ದಯವಿಟ್ಟು ಅದೇ ಕೇಳ್ತಾ ಇರೋದು ನಾವು. ನಮ್ಗೆ ಏನು ಬೇಡ. ನಮ್ಗೆ ನಾವು ದುಡ್ಕೊಂಡು ನಾವು ಹೋಗ್ತೀವಿ, ಹೆಂಗೋ ಹೆಂಡತಿ ಮಕ್ಳಿಗೆ ನಾವು ಸಾಕೊಂತೀವಿ. ನಾವು ಅಷ್ಟು ಇದ್ರೆ ಸಾಕು. ಸ್ವಲ್ಪ ಏನಾದ್ರು ಹೇಳಿ ಮೇಡಮ್, ನೀವೇ ಸ್ವಲ್ಪ ಹೇಳಿ ಮೇಡಮ್, ನೀವೇ ಹೇಳಿ, ಸ್ವಲ್ಪ ಏನಾದ್ರು ಒಂದು ಮಾಡಿ ಮೇಡಮ್. ಬೆಳಿಗ್ಗೆ 7 ಗಂಟೆಗೆ ಬಂದಿದ್ದು ಮೇಡಮ್. ಅಲ್ಲಿ ಇದೆ ಮೆಟ್ರೋ ಸ್ಟೇಷನ್ ಇದೆಲ್ಲ, ಅಲ್ಲಿ ಇರೋದು ಬಸವನಗುಡಿ. ಅಲ್ಲಿಂದ ತಳ್ಕೊಂಡು ಇವಾಗ ಬಂದಿದ್ದೀನಿ. 7 ಗಂಟೆಯಿಂದ 10:30 12:30 ಆಗೈತು. ಎಲ್ಲಿ ಏನು ಸಂಪಾದನೆ ಮಾಡೋದು, ಎಲ್ಲಿ ಹೋಗೋದು, ಏನು ಮಾಡಬೇಕು, ದೇವರೇ ಗತಿ. ಏನು ಮಾಡೋಕ್ಕಾಗಲ್ಲ. ಎಲ್ಲ ಮಿನಿಸ್ಟರ್ಗಳು ಇದ್ದಾರೆ, ಸಿದ್ದರಾಮಯ್ಯ ಅವರು ಇದ್ದಾರೆ, ಎಲ್ಲರೂ ಇದ್ದಾರೆ. ಏನು ನಮಗೆ ಹೆಲ್ಪ್ ಮಾಡ್ತಾ ಇಲ್ಲ. ಆಟೋ ಡ್ರೈವರ್ ಯಾರ ಹತ್ರ ಹೋಗಿ ಭಿಕ್ಷೆ ಕೇಳ್ಬೇಕು ಹೇಳಿ? ಯಾರ ಹತ್ರ ಹೋಗಿ ಭಿಕ್ಷೆ ಕೇಳ್ಬೇಕು ಹೇಳಿ? ಒಂದು ಯೂನಿಫಾರ್ಮ್ ಕೊಡೋಕ್ಕೆ ಇದಿಲ್ಲ ನಮಗೆ. 10 ರೂಪಾಯಿ ಕೇಳಿದ್ರೆ ಜನಗಳು ಹೇಳ್ತಾರೆ, ಏನಕ್ಕಪ್ಪ ಮೀಟ್ರ್ ಜಾಸ್ತಿ ಇದೆ, ತಿರ್ಗಾ ಏನಕ್ಕಪ್ಪ ನಿಮಗೆ ಅಂತಾರೆ. ಏನು ಹೇಳ್ಬೇಕು ಹೇಳಿ ಅವ್ರಿಗೆ? 10 ರೂಪಾಯಿ ಕೊಡಲ್ಲ ನಮಗೆ. ಏನು ಮಾಡ್ಬೇಕು ಹೇಳಿ? ಕಳ್ಕೊಂಡು ಬಂದು ಈ ಥರ ಸಂಪಾದನೆ ಮಾಡಿದ್ರೆ ಏನು ಮಾಡಬೇಕು? ಏನು ಹೇಳೋದು ಮೇಡಮ್, 90 ರೂಪಾಯಿ ಮಾಡಿದ್ದಾರೆ, 95 ರೂಪಾಯಿ, 105 ರೂಪಾಯಿ ಆ ಥರ ಮಾಡಿದ್ದಾರೆ. ನಾವು 10 ರೂಪಾಯಿ ಎಕ್ಸ್ಟ್ರಾ ಕೇಳಿದ್ರೆ ಜನ ನಮ್ಮ ಮೇಲೇನೆ ಬರ್ತಾ ಇದ್ದಾರೆ. ಹೆಂಗೆ ಮಾಡೋದು ನಾವು? 54 ರೂಪಾಯಿ 70 ಪೈಸೆ ಇತ್ತು, ನಿನ್ನೆ 105 ರೂಪಾಯಿ ಹಾಕ್ಸಿರೋದು ನಾನು. 10 ರೂಪಾಯಿ ಪಬ್ಲಿಕ್ ತವ ಎಕ್ಸ್ಟ್ರಾ ಕೇಳಿದ್ರೆ ಯಾಕೆ ಎತ್ತ ಅಂತಾರಲ್ಲ. ಈಗ ನೀವು ಇವಾಗ ಇಷ್ಟೊತ್ತವರೆಗೂ ನಿಂತ್ಕೊಂಡು ಬಾಡಿಗೆ ಹೋಗ್ತಿರಲ್ವಾ? ಖಾಲಿ ಆದ್ರೆ ಎಲ್ಲ ಹಾಕ್ಸ್ಕೊಂತೀರಾ? ಎಲ್ಲಿ ಖಾಲಿ ಇರತ್ತೆ ಅಲ್ಲಿ ಹಾಕಿಸ್ಬೇಕು, ಎಲ್ಲಿ ಗ್ಯಾಸ್ ಸಿಗತ್ತೆ ಅಲ್ಲಿ ಹಾಕಿಸ್ಬೇಕು. ಇದಿದ್ರೆ ತಾನೇ ನಾವು ಊಟ ಮಾಡಬೇಕು, ಇಲ್ಲಾಂದ್ರೆ ಎಲ್ಲಿ ಮಾಡ್ಬೇಕು ಹೇಳಿ ನೀವೇ? ಎಲ್ಲೂ ಸಿಗ್ತಾ ಇಲ್ಲ ಮೇಡಮ್. 500 600 ಗಾಡಿ ಎಲ್ಲ ಇದೆ ಅಲ್ಲೆಲ್ಲ. ಪಾಪ ಎಲ್ಲರೂ ನೀರೆಲ್ಲ ಕುಡಿದುಕೊಂಡು ಹೋಗ್ತಾ ಇದ್ದಾರೆ. ಏನು ಮಾಡೋಕ್ಕಾಗಲ್ಲ. ಅಷ್ಟೇ. ಏನು ಮಾಡೋದು ಮೇಡಮ್? ನಿಲ್ಲಿಸ್ಬೇಕು, ಎಲ್ಲ ಕೂಲಿ ಕೆಲ್ಸಕ್ಕೆ ಹೋಗ್ಬೇಕು. ಅಷ್ಟೇ ಮಾಡಬೇಕು. ಎಲ್ಲ ಹೋಗ್ಬೇಕು, ಕೂಲಿ ಕೆಲಸ ಮಾಡಬೇಕು, ಅಷ್ಟೇ ಇರಬೇಕು. ಏನು ಮಾಡೋಕ್ಕಾಗಲ್ಲ. ನೋಡಿ ಎಷ್ಟೊಂದು ಆಟೋ ನಿಂತು ಬೆಳಗ್ಗೆ 5 ಗಂಟೆಯಿಂದ ನಿಂತಿರೋದು ಎಲ್ಲರೂ. ಏನು ಮಾಡೋಕ್ಕಾಗಲ್ಲ. ಸ್ವಲ್ಪ ದಯವಿಟ್ಟು ನೀವೇ ಎಲ್ಲ ಹೇಳಿ ಮಾಡಿ ಮೇಡಮ್. ಏನು ಮಾಡೋಕ್ಕಾಗಲ್ಲ. 60 ರೂಪಾಯಿ ಇತ್ತು ಗ್ಯಾಸ್, 110 ರೂಪಾಯಿಗೆ ತಂದಿದ್ದಾರೆ. ಅವ್ರಿಗೇನು ಬಂದು ದುಡಿಬೇಕಾ? ಏನು ಮಾಡ್ಬೇಕು ಹೇಳಿ? ಕಷ್ಟ. ರೋಡಲ್ಲಿ ಬಿದ್ದು ಸಾಯರ್ ನಾವು. ಬೆಳಗ್ಗೆ 6 ಗಂಟೆ ಬಂದ್ರೆ ರಾತ್ರಿ 10 ಗಂಟೆ ಆದರೂ 500-600 ರೂಪಾಯಿ ಮಾಡೋಕ್ಕಾಗ್ತಿಲ್ಲ. ಇಲ್ಲಿ ನೋಡಿದ್ರೆ 110 ರೂಪಾಯಿ ಗ್ಯಾಸು. ಯಾರನ್ನ ಕೇಳೋಣ ಹೋಗಿ? ಯಾವ ಗೌರ್ಮೆಂಟ್ನಾಗ ಕೇಳೋಣ? ಕೋಟಿ ಮಾಡಿಕೊಂಡವ್ರೆ, ದುಡ್ಡು ತಿನ್ನಂಗಿದ್ರೆ ಗೊತ್ತಾಗೋದು. ಅವರು ಕೋಟಿ ಮಾಡಿಕೊಂಡವ್ರಲ್ಲ, ಬಡವರು ತೊಂದರೆನೇ ಗೊತ್ತಾಗ್ತಾ ಇಲ್ಲ ಅವ್ರಿಗೆ. ಏನು ನೋಡೋಣ? ಈಗ ನೋಡಿ 100-150 ಗಾಡಿ ಅವು ಹಿಂದೆಗಡೆ. ಯಾವಾಗ ಹೋಗೋದು ದುಡಿಯೋದು? 11:45 ಆಯ್ತು ಈಗ ಟೈಮಿಂಗ್ಸ್. 2 ಅವರ್ 3 ಅವರ್ ಇಲ್ಲೇ ಮಾಡಿದ್ರೆ ಇನ್ನು 3 ಅವರ್ ಏನು ದುಡಿಯೋಣ? ಅಲ್ಲೋರಾ ಮೇಡಮ್? ಟೋಟಲ್ ಗ್ಯಾಸ್ ಬಂಕ್ ಒಂದು ಇಲ್ಲ ಮೇಡಮ್. ನಿನ್ನೆ ಬೆಳಗ್ಗೆ 4 ಗಂಟೆಗೆ ನಿಂತಿದ್ಗೆ 10 ಗಂಟೆಗೆ ಹಾಕ್ಸ್ಕೊಂಬಂದಿದ್ದೀನಿ ಕೊಟ್ಟಿಗೆಪಾಳ್ಯ ಸಿಗ್ನಲ್ ಹತ್ರ. ಈಗ ನೋಡಿದ್ರೆ ಈಗ 1 ಅವರ್ ಮೇಲೆ ಆಯ್ತು ನಿಂತ್ಕೊಂಡು. ಎಲ್ಲಿ ಹೋಗೋಣ? ಏನು ಮಾಡೋಣ? ಗೌರ್ಮೆಂಟ್ ಏನಾದ್ರು ಕೇಳಕತ್ತದ್ರ ನಾವು? ಯಾರನ್ನ ಕೇಳ್ತೀರ? ಎಲ್ಲ ಕೊಳ್ಕೊಳ್ಳೆ ಹೊಡೆದು ಮಡಿಕೊಂಡವ್ರೆ. ನಾವು ದುಡಿಯೋರ್ನ ಹಿಂಸೆ ಕೊಡ್ತಾವ್ರೆ ಅಷ್ಟೇನೆ. ಗ್ಯಾಸ್ ಇಲ್ಲದೆ ಭಾರಿ ತೊಂದರೆ ಆಗ್ತಾ ಇದೆ ನಮಗೆ. ಯಾವುದಾದ್ರೂ ಒಂದು ದಾರಿ ನೋಡಿಸ್ಬೇಕು ಸರ್ಕಾರ. ಇಷ್ಟಕ್ಕೆ ಕೈ ಎತ್ತಿ ಮುಗಿತೀವಿ ನಿಮ್ಮನ್ನ. ದಿವಸಕ್ಕೆ 1,000 ದುಡಿತೀವಿ. ಈಗ 500 ರೂಪಾಯಿನ ಆಗ್ತಾ ಇಲ್ಲ. ಆಟೋ ಬಿಟ್ಬಿಟ್ಟು ಮನೆಗೆ ನಿದ್ದೆ ಮಾಡ್ಬಿಡೋದು. ಇನ್ನೇನು ಮಾಡ್ತೀರಾ?